ನೀವು ಸೂರ್ಯನಂತೆ ಇರಬೇಕು. ನಿಮ್ಮನ್ನು ನಂಬಿದವರಿಗೆ ಬೆಳಕಾಗಿರಿ. ಅದೇ ನಿಮ್ಮನ್ನು ನೋಡಿ ಉರ್ಕೊಳ್ಳುವವರಿಗೆ ಬೆಂಕಿಯಾಗಿರಿ. ಯಾರು ಅವಕಾಶವನ್ನು ಮಾಡಿಕೊಡುತ್ತಾರೆಯೋ ಅವರಿಗೆ ಮೋಸ ಮಾಡಬೇಡಿ. ಯಾರು ನಿಮಗೆ ಮೋಸವನ್ನು ಮಾಡುತ್ತಾರೆಯೋ ಅವರಿಗೆ ಮತ್ತೆ ಅವಕಾಶವನ್ನು ಕೊಡಬೇಡಿ. ಏನೇ ನಡೆದರೂ ಯೋಚನೆ ಮಾಡುತ್ತಾ ನಿಲ್ಲಬೇಡ. ಏನು ನಡೆದರೂ ಅದು ನಿಮ್ಮ ಒಳ್ಳೆಯದಕ್ಕೆ ಎಂದು ಎಂದಿಗೂ ಕೂಡ ಮರೆಯಬೇಡ. ಇತರರಿಂದ ಲಾಭ ಪಡೆಯುವ ಉದ್ದೇಶದಿಂದ ಎಂದಿಗೂ ಕೂಡ ಸಹಾಯವನ್ನು ಮಾಡದಿರಿ. ಯಾವತ್ತು ನಿಸ್ವಾರ್ಥ ಮನೋಭಾವದಿಂದ ನೆರವು ನೀಡಿದರೆ ನಾವು ಮಾಡುವ ಕೆಲಸಕ್ಕೆ ಅರ್ಥ ಇರುತ್ತದೆ. ಶ್ರೀಕೃಷ್ಣ ಹೇಳುತ್ತಾನೆ, ತಾಯಿ ಯಾವತ್ತಿಗೂ ಕೂಡ ಸಾಮಾನ್ಯಳಲ್ಲ. ಸಾವಿನ ಮಡಲಿಗೆ ಹೋದ ನಂತರ ನಿಮಗೆ ಜನ್ಮವನ್ನು ನೀಡುತ್ತಾಳೆ. ದೇವರ ನಂತರದ ಶಕ್ತಿಯವಳು. ಅದರಿಂದ ತಾಯಿಯನ್ನು ಯಾವಾಗಲೂ ಕೂಡ ಗೌರವಿಸುವುದನ್ನು ಕಲಿತುಕೊಳ್ಳಿ. ಸಹಾಯದ ಮೂಲಕ ತಿಳಿಯದವರು ನಮಗೆ ಹೆಚ್ಚು ಹತ್ತಿರ ಆಗುತ್ತಾರೆ. ಪರಿಚಯದ ಮೂಲಕ ಸಹಾಯ ಕೇಳೋಕೆ ಹೋದರೆ ಹತ್ತಿರದವರು ಕೂಡ ದೂರ ಹೋಗುತ್ತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮವರು ಯಾರೆಂದು ನಾವು ಹುಡುಕಾಡಬೇಕಾಗುತ್ತದೆ. ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರಿ. ಹಣ ಬಂದರೆ ಸರಳವಾಗಿರಿ. ಹಕ್ಕನ್ನು ಪಡೆದ ನಂತರ ವಿನಯವಾಗಿರಿ. ನೀವು ಕೋಪಗೊಂಡಾಗ ಶಾಂತವಾಗಿರಿ. ಇದನ್ನೇ ಜೀವನ ನಿರ್ವಹಣೆ ಎಂದು ಕರೆಯಲಾಗುತ್ತದೆ. ಪ್ರಾರ್ಥಿಸುವುದಕ್ಕಿಂತ ಮೊದಲು ನಂಬಿ. ಮಾತನಾಡುವುದಕ್ಕಿಂತ ಮೊದಲು ಕೇಳಿಸಿಕೊಳ್ಳಿ. ಖರ್ಚು ಮಾಡುವುದಕ್ಕಿಂತ ಮೊದಲು ಸಂಪಾದಿಸಿ. ಬಿಟ್ಟು ಕೊಡುವುದಕ್ಕಿಂತ ಮೊದಲು ಪ್ರಯತ್ನಿಸಿ. ಸಾಯುವುದಕ್ಕಿಂತ ಮೊದಲು ಬದುಕುವುದನ್ನು ಕಲಿತುಕೊಳ್ಳಿ. ಸತ್ಯದ ದಾರಿಯಲ್ಲಿಯೇ ಹೋಗು. ನೀನು ನಡೆಯುವಾಗ ಎಡವಿ ಪಾತಾಳಕ್ಕೆ ಬಿದ್ದರೆ ನಿನ್ನನ್ನು ಮೇಲೆತ್ತಲು ನಾನು ಬಂದೇ ಬರುತ್ತೇನೆ. ಜೀವನ ಇರುವುದೇ 2 ದಿನ. ಒಂದು ನಿನ್ನ ಪರವಾಗಿರುವಂತಹ ದಿನವಾದರೆ ಮತ್ತೊಂದು ದಿನ ನಿನ್ನ ವಿರುದ್ಧವಾಗಿರುವಂತಹ ದಿನ. ಪರವಾದ ದಿನಗಳಲ್ಲಿ ಅಹಂಕಾರವನ್ನು ತೋರಿಸಬೇಡ. ವಿರುದ್ಧವಾದ ದಿನಗಳಲ್ಲಿ ತಾಳ್ಮೆಯನ್ನು ಎಂದಿಗೂ ಕೂಡ ಕಳೆದುಕೊಳ್ಳಬೇಡ. ಕಾಲವು ನೀವು ಭೇಟಿಯಾಗುವ ವ್ಯಕ್ತಿಗಳನ್ನು ನಿರ್ಧರಿಸುತ್ತದೆ. ಹೃದಯ ನೀವು ಬಯಸುವ ವ್ಯಕ್ತಿಗಳನ್ನು ನಿರ್ಣಯಿಸುತ್ತದೆ. ಆದರೆ ನಿಮ್ಮ ಒಂದು ವರ್ತನೆ ನಿಮ್ಮೊಂದಿಗೆ ಇರುವವರನ್ನು ನಿರ್ಣಯಿಸುತ್ತದೆ. ಪ್ರಪಂಚದಲ್ಲಿ ಸುಂದರವಾಗಿರುವ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಡಿ. ಬದಲಾಗಿ ನಿಮ್ಮ ಪ್ರಪಂಚವನ್ನು ಸುಂದರವಾಗಿ ಬದಲಾಯಿಸುವ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳಿ. ನಿಮಗೆ ಬೇಕಾಗಿರುವುದಕ್ಕಾಗಿ ಶ್ರಮ ಪಡುವುದು ಬಿಟ್ಟು ಕಳೆದುಕೊಂಡದ್ದಕ್ಕಾಗಿ ಪರಿತಪಿಸುವುದು ಮೂರ್ಖತನ. ನೀರಿನಲ್ಲಿ ಬಿದ್ದ ಪ್ರತಿಯೊಬ್ಬರೂ ಸಾಯುವುದಿಲ್ಲ. ಕೇವಲ ಈಜು ಬರದವರು ಮಾತ್ರವೇ ಸಾಯುವುದು. ಹಾಗೆ ಸಮಸ್ಯೆ ಇರುವಾಗ ಪ್ರತಿಯೊಬ್ಬರೂ ಕೂಡ ಹತಾಶೆಗೊಳ್ಳುವುದಿಲ್ಲ. ಪರಿಷ್ಕಾರಕ್ಕಾಗಿ ಪ್ರಯತ್ನಿಸುವವರು ಮಾತ್ರ ಹತಾಶೆಗೊಳ್ಳುವರು. ಕಾಲ ಅನ್ನುವುದು ನದಿಯಲ್ಲಿನ ಪ್ರವಾಹದ ಹಾಗೆ. ಒಂದು ಬಾರಿ ಸ್ಪರ್ಶಿಸಿದ ನೀರನ್ನು 2ನೇ ಬಾರಿ ಸ್ಪರ್ಶಿಸಲು ಆಗುವುದಿಲ್ಲ. ಏಕೆಂದರೆ ಅದು ಯಾರಿಗಾಗಿಯೂ ಕಾಯುವುದಿಲ್ಲ. ಹಾಗೆ ಕಾಲವೂ ಸಹ. ಒಂದು ಕ್ಷಣವೂ ಯಾರಿಗಾಗಿಯೂ ಕೂಡ ಕಾಲ ಕಾಯುವುದಿಲ್ಲ. ಹೇಗೆ ಹರಿಯುವ ನೀರನ್ನು 2ನೇ ಬಾರಿ ಸ್ಪರ್ಶಿಸಲು ಸಾಧ್ಯವಿಲ್ಲವೋ ಹಾಗೆ ಕಳೆದು ಹೋದ ಕಾಲವನ್ನು ಮರಳಿ ಪಡೆಯಲು ಸಾಧ್ಯವೇ ಇಲ್ಲ. ಸಮಯಕ್ಕಿಂತ ಮೂಲ್ಯವಾದದ್ದು ಯಾವುದೂ ಕೂಡ ಈ ಪ್ರಪಂಚದಲ್ಲಿ ಇಲ್ಲ. ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವ ವ್ಯಕ್ತಿ ತನ್ನ ಜೀವನದಲ್ಲಿ ಉತ್ತುಂಗದ ಸ್ಥಾನವನ್ನು ಏರಲು ಸಾಧ್ಯವಾಗುತ್ತದೆ. ಜೀವನದಲ್ಲಿ ಕೆಲವು ಬಾರಿ ಮನುಷ್ಯನ ಮರೆವು ಸಂತೋಷಕ್ಕಾಗಿ ಇರಲು ಸಹಕರಿಸುತ್ತದೆ. ಹೇಗೆಂದರೆ ಮನಸ್ಸಿಗೆ ನೋವು ಕೊಡುವ ವಿಷಯಗಳು ನೆನಪುಗಳಾಗಿಯೇ ಇವೆ. ನಾವು ಆರಂಭಿಸಿದ ಕೆಲವು ಒಳ್ಳೆಯದು ಅನ್ನುವ ನಂಬಿಕೆ ನಮಗಾಗಿದ್ದಾಗ ಅಡ್ಡಿ ಆತಂಕಗಳು ಎಷ್ಟೇ ಎದುರಾದರೂ ನಿರ್ಲಕ್ಷಿಸಿ ಮುಂದಕ್ಕೆ ಹೋಗುತ್ತಿರಬೇಕು. ಈ ಜೀವನ ನಿನ್ನದು. ಯಾರು ನಿನ್ನೊಂದಿಗೆ ಬಂದಿದ್ದರೂ ಬರದೇ ಇದ್ದರೂ ಕೂಡ ನಿನ್ನ ಜೀವನ ಪಯಣವು ನಿಲ್ಲಿಸಬೇಡ. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.